ಸೊ ಫ್ರೆಂಡ್ಸ್, ಇವತ್ತು ನಾನು ಕಾಲೇಜ್ ಮಧ್ಯಾಹ್ನ ಇದೆ, ರೆಡಿಯಾಗಿ ಕೂತ್ಕೊಂಡಿದ್ದೀನಿ. ಇನ್ನೊಂದು 20 ಮಿನಿಟ್ಸ್ ಇದೆ ನಾನು ಕಾಲೇಜ್ ಸ್ಟಾರ್ಟ್ ಆಗೋಕ್ಕೆ, ಕಾಲೇಜಿಗೆ ಹೋಗೋಕ್ಕೆ. ಸಲಾಡ್ ತಿಂತಿದ್ದೀನಿ, ನೀವು ನೋಡ್ಬೋದು ಇಲ್ಲಿ. ನಮ್ಮಮ್ಮ ಮಾಡಿಕೊಟ್ರು, ತಿನ್ನು ಅಂತ ಅಂದರು. ತಿಂದೆ. ಸಖತ್. ಇವತ್ತು ನಮ್ಮಮ್ಮನ ಜೊತೆ ಫುಲ್ ಫೈಟ್, ಅದು ಯಾಕೋ ಗೊತ್ತಿಲ್ಲ. ನಮ್ಮಮ್ಮಂಗೆ ಏನೋ ಇರಿಟೇಟ್ ಮಾಡೋಕ್ಕೆ, ತಮಾಷೆ ಮಾಡೋಕ್ಕೆ ನನಗೆ ಅದು ಖುಷಿ ಇದೆ ಅಲ್ಲ. ಅದು ನಮ್ಮಮ್ಮಂಗಂತಾನೆ ಅಲ್ಲ, ನನ್ನ ಫ್ರೆಂಡ್ಸ್, ನಮ್ಮಮ್ಮ, ನಮ್ಮ ಅಕ್ಕ ಎಲ್ರಿಗೂ ಕಾಲು ಹೇಳ್ತಿರ್ತೀನಿ. ಅದು ನನಗೆ ಇಷ್ಟ. ಅವ್ರನ್ನ ಇರಿಟೇಟ್, ಅವ್ರು ಸಿಟ್ಟು ಮಾಡ್ಕೊಳ್ಳೋದು ನೋಡೋದೇ ನನಗೆ ಖುಷಿ, ಏನೋ ಖುಷಿ ಇದು. ಆಯಿತಾ. ಇವತ್ತು ನನ್ನ ಫ್ರೆಂಡ್ ಮಧುದು ಬರ್ಡೇ ಇದೆ. ಅವಳಿಗಂತೂ ಸಖತ್ ಇರಿಟೇಟ್ ಮಾಡ್ತಿರ್ತೀನಿ. ಅವಳಿಗೆ ಎಷ್ಟು ಅಂದ್ರೂ ನನಗೆ ಬಿಡೋದೇ ಇಲ್ಲ ಅವಳನ್ನ, ಅಷ್ಟು ಇರಿಟೇಟ್ ಮಾಡ್ತಿರ್ತೀನಿ. ಇವತ್ತು ಅವಳು ಬರ್ಡೇ ಇದೆ. ಕಾಲೇಜ್ ಮುಗಿಸ್ಕೊಂಡು ಸೀದಾ ಅವಳನ್ನ ಕೇಕ್ ಕಟ್ ಮಾಡ್ಸೋಕ್ಕೆ ಕರ್ಕೊಂಡು ಹೋಗ್ಬೇಕು ಅಂದ್ಕೊಂಡಿದ್ವಿ. ಇಲ್ಲಿ ನಮ್ಮನೆ ಬಂದು ಹೋಗೋದಂದ್ರೆ ನಾನು ಡ್ರೆಸ್ ಚೇಂಜ್ ಮಾಡ್ತೀನಿ, ಇಲ್ಲಾಂದರೆ ನಾನು ಡ್ರೆಸ್ ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಇನ್ನೊಬ್ಳು ಫ್ರೆಂಡ್ ಅವಳಿಗೇನೋ ಬೊಕ್ಕೆ ರೆಡಿ ಮಾಡಿದಾಳಂತೆ, ಅದೇನೋ ಸರ್ಪ್ರೈಸ್ ಅಂತೆ, ಅವಳೇನೋ ಹೇಳಲ್ಲಂತೆ. ನೋಡೋಣ ಏನಾಗುತ್ತೆ ಅಂತ. ಅವಳು ಬೊಕ್ಕೆ ಹೆಂಗಿದೆ, ಇವಳು ಎಕ್ಸೈಟ್ಮೆಂಟ್ ಹೆಂಗಿದೆ ಅಂತ ನಾನೆಲ್ಲ ನಿಮಗೆ ತೋರಿಸ್ತೀನಿ. ಫ್ರೆಂಡ್ಸ್, ಇವಳು ಬರ್ಡೇ ಇದೆ. ಇವಳೇ ವಿಡಿಯೋ ಮಾಡ್ತಿರೋದು. ಇವಳು ಬರ್ಡೇ ಇಟ್ಕೊಂಡು ಯೂನಿಫಾರ್ಮ್ ಹಾಕೊಂಡ್ಬಂದಿದ್ದಳು. ನಾನೇ ಸುಮ್ಮನೆ ಇದಾಯ್ತಲ್ಲ. ಹ್ಯಾಪಿ ಬರ್ತ್ಡೇ ಟು ಯು. ದನಕಾಯೋಳೆ. ಅಯ್ಯೋ, ದನಕಾಯಿ ಹಚ್ಚಕ್ಕೆ ಬರಲಿಲ್ಲ. ದನಕಾಯೋಳೆ ಹಚ್ಚು, ಇರ್ಲಿ ಹಚ್ಚು, ಪರವಾಗಿಲ್ಲ, ನಾವು ನೋಡ್ಕೊಂತೀವಿ. ಮಾಡದ್ ನೋಡಿ. ಊದೆ ಊದೆ ಹೋಗ್ಲಿ ಬಿಡು, ಅದಕ್ಕೆ ಯಾಕೋ ಹತ್ತಕ್ಕೆ ಇಷ್ಟ ಇಲ್ಲ. ಹೋಗ್ಲಿ, ತೆಗಿ. ಹ್ಯಾಪಿ ಬರ್ತ್ಡೇ ಟು ಯು. ದನಕಾಯೋಳೆ ಟು ಯು. ಊದಿದ್ದು ತೆಗಿಯೇ ಸಾಕು. ಅದು ಹಚ್ಚಕ್ಕೆ ಒಂದು ತಾಸು ಮಾಡ್ತಾ. ನಿಂಗೆ ನಾನೇ ಒಂದು ಗಿಫ್ಟ್ ಅಲ್ಲ, ಅದಕ್ಕೆ ನಾನೇನು ನಿನ್ಗೆ ಗಿಫ್ಟ್ ಏನು ಕೊಡಕ್ಕೆ ಹೋಗಿಲ್ಲ. ಓಕೆ, ನಾನು ಗಿಫ್ಟ್ ಎಲ್ಲ ಕೊಡಲ್ಲ, ನಾನೇ ಒಂದು ಗಿಫ್ಟ್ ಅಲ್ಲ ಅಂತ. ನಾನೇ ಒಂದು ಗಿಫ್ಟ್ ಇವಳಿಗೆ, ಸೊ ಅದಕ್ಕೆ ನಾನೇನು ಗಿಫ್ಟ್ ಕೊಡಕ್ಕೆ ಹೋಗಿಲ್ಲ. ಬರೀ ಡವ್. ಅದೇ ನಾನು ಹೇಳಿದ್ನಲ್ಲ, ನಾನೇ ಒಂದು ಗಿಫ್ಟ್, ನಾನೇ ಒಂದು ಮುತ್ತು, ನನಗಿಂತ ಇನ್ನೊಂದು ಗಿಫ್ಟ್ ಬೇಕಂತ. ಹೇಳು ಹೇಳು, ಏನು ಅನ್ಸುತ್ತೆ? ನಾನೇ ಒಂದು ಗಿಫ್ಟ್ ತಾನೆ ನಿನ್ಗೆ. ಅವಳು ಚಿನ್ನಿಗೆ ಟಚ್ ಆಗಿಬಿಡ್ತು ನಾನು ಮಾತಾಡೋದಂತಾರ. ಏನ್ ಚೆನ್ನಾಗಿತ್ತು, ಏನ್ ಚೆನ್ನಾಗಿತ್ತು, ಏನ್